ದರ ಏರಿಕೆ ಬೆನ್ನಲ್ಲೇ ಪೆಟ್ರೋಲ್ ಕೊರತೆಯ ಆತಂಕ ಶುರುವಾಗಿದೆ. ರಾತ್ರೋರಾತ್ರಿ ಪೆಟ್ರೋಲ್ಗೆ ಮೂಗಿ ಬಿದ್ದಿದ್ದಾರೆ ವಾಹನ ಸವಾರರು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಜನವೋ ಜನ. ಬಸವನ ಬಾಗೇವಾಡಿಯ 7-8 ಬಂಕ್ಗಳಲ್ಲಿ ಒಂದೇ ದೃಶ್ಯ, ಪೆಟ್ರೋಲ್ ಖಾಲಿ, ದರ ಏರಿಕೆ, ಬಂಕ್ಗಳು ಬಂದ್. ತೈಲ ಅಭಾವದ ಆತಂಕದಿಂದ ನಾವು ಇರೋಷ್ಟು ಪೆಟ್ರೋಲ್ ಹಾಕಿಸ್ಕೊಂಡ್ಬಿಡೋಣ ಅಂತ ಬಂಕ್ಗಳ ಮುಂದೆ ಕಂಡು ಬಂದ ದೃಶ್ಯ ಇದು. ಆ ಬಂಕ್ಗಳಿಗೆ ಈಗ ಪೊಲೀಸರ ಭದ್ರತೆ ಕೂಡ ಇದೆ. ಏನ್ರಿ ಬಸವನ ಬಾಗೇವಾಡಿ ಒಳಗೆ 7-8 ಪೆಟ್ರೋಲ್ ಪಂಪ್ ಅದಾವು. ಒಟ್ಟೆ ಏನು ಸಿಗಾಕ್ತಾ ಇರಲಿಲ್ಲ. 2 ತಾಸು 3 ತಾಸು ಇದ್ರು ಸಿಗಾಕ್ತಾ ಇಲ್ಲ. ಏನು ಮಾಡೋದು, ನಮ್ಮ ಗಳೆ ಗಾಡಿ ಬಂದಾವು, ಡೀಸೆಲು ಕೊಡಾಕ್ತಾ ಇಲ್ಲ, ಪೆಟ್ರೋಲು ಕೊಡಾಕ್ತಾ ಇರಲಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದ್ರಿ ರೈತರು? ಮತ್ತು ಹೊಲಕ್ಕೆ ಹೋಗಿ ಏನಾರ ಹಾಲು ಹಿಡ್ಕೊಂಬರ್ಬೇಕು, ಅದಕ್ಕೆ ಹೋಗ್ಬೇಕಾದ್ರೆ ಏನೂ ಕೊಡಾಕ್ತಾ ಇಲ್ಲ, ರೆಸ್ಪಾನ್ಸ್ ಮಾಡಾಕ್ತಿಲ್ಲ ಪೆಟ್ರೋಲ್ ಪಂಪ್ದವರು. ಇದು ಇಂಡಿಯನ್ ಪೆಟ್ರೋಲ್ ಪಂಪ್ ಬಂದೇವಿ, 2 ತಾಸು ಆಯ್ತು ನಿಂತು. ಏನು ಮಾಡೋದು ಹಿಂಗೆ ಮಾಡಿದ್ರೆ? ರೈತರು ಹೆಂಗೆ ಮಾಡ್ಬೇಕು? ಗಳೆ ಹೊಡ್ಯಾಕ ನಾವು ಬಿತ್ತು ಬಂದ, ಈಗ ಡೀಸೆಲ್ ಸಿಗಾಕ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.